ಹೀಗೆ ಟ್ರಿಪ್ನ ಪ್ಲ್ಯಾನ್ ಮಾಡುವಾಗ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನನಗೆ ತಟ್ಟನ್ನು ಹೊಡೆದಿದ್ದೆ ಅಂಜನಾದ್ರಿ ಬೆಟ್ಟ. ಹೆಂಗಾದ್ರೂ ಮಾಡಿ ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು ಅಂತೇಳಿ ರೆಡಿಯಾಗಿ ಎದ್ದೆ. ನನ್ನ ಹೆಂಡ್ತಿನೂ ಕೂಡ ನನ್ನ ಜೊತೆನೇ ಎದ್ಬಿಟ್ಟಿದ್ಲು. ಇನ್ನು ನನ್ನ ಹೆಂಡ್ತಿ ಬಂದು ಟಾಟಾ ಬಾಬಾ ಸಿ ಯು ಅಂತ ಹೇಳಿ 1-2-3 ತರಲೆ ಮಾತಾಡಿ ನನ್ನ ಹೆಂಡ್ತಿ ಕಳಿಸ್ಕೊಟ್ಲು. ಅವಳಿಗೂ ಟಾಟಾ ಹೇಳ್ದು ನನ್ನ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ನಾನೀಗ ಹೊಂಟೆ. ಇವಾಗ ನನ್ನ ಜೊತೆ ಒಬ್ಬ ಪಾರ್ಟ್ನರ್ ಬೇಕಲ್ಲ, ಹಾಗಾಗಿ ನಮ್ಮ ಅಳಿಯ ಸಾತ್ವಿಕ್ ಅಂತ ಇದ್ದಾನೆ. ಆ ಸಾತ್ವಿಕನ ಕರ್ಕೊಂಡು ಹೋಗೋಣ ಅಂತೇಳಿ ರೆಡಿ ಮಾಡಿದ್ದೆ. ಈ ಸಾತ್ವಿಕ್ ಇದ್ದಾನಲ್ಲ, ಒಂದು 2-3 ದಿವಸದಿಂದ ಮಾಮ ಎಲ್ಲರೂ ಹೋಗೋಣ ಅಂತೇಳಿ ತುಂಬ ಕಲೆ ಬದ್ಬಿಟ್ಟಿದ್ದ. ಹಾಗಾಗಿ ಹೋಗ್ಬಿಡೋಣ ಅಂತ ಹೇಳಿ ರೆಡಿಯಾಗಿ ಅವನನ್ನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ಬಿಡುಕಣಪ್ಪ ಅಂತ ಹೇಳಿದೆ. ಅವನು ಕೂಡ ಎದ್ದು ರೆಡಿಯಾಗಿದ್ದ. ನಾನು ನಮ್ಮೂರಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಅವನನ್ನು ಕರ್ಕೊಂಬರೋಣ ಅಂತ ಹೇಳಿ ಈಗ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ಅವನನ್ನು ಕರ್ಕೊಂಡು ಇವತ್ತು ಅಂಜನಾದ್ರಿ ಬೆಟ್ಟದ ಕಡೆಗೆ ಹೋಗದೆ ಆಂಜನೇಯನ ದರ್ಶನ ಮಾಡ್ಕೊಂಡು ಅಲ್ಲಿರೋ ಪ್ಲೇಸನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ. ಇನ್ನೇನು ಅವ್ರ ಮನೆ ಹತ್ರ ಬಂದು ನಿಂತು ಸಾತ್ವಿಕ ಅಂತ ಒಂದು 3 ಸರಿ ಕೂಗಿದೆ. ಸಾತ್ವಿಕ ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದ, ಮೊದಲೇ ಕಾಯ್ತಾ ಇದ್ದ. ಆಯಿತು ನಡಿ ಮಾಮ ಹೊಂಟ್ಬಿಡೋಣ ಅಂತೇಳಿ ನಾವು ಸಾತ್ವಿಕನು ಕೂಡ ರೆಡಿಯಾದ. ಹಂಗೆ ನಮ್ಮ ಅಳಿಯನ್ನ ಏನಪ್ಪ ಟಿಫನ್ ಮಾಡ್ಕೊಂಡ, ಏನು ಮಾಡಿದ್ವಿ, ಟೀ ಕುಡ್ದ ಅಂತ ಹೇಳಿ ನಮ್ಮ ಸಾತ್ವಿಕನ ಕೇಳ್ಕೊಂತ ಹಂಗೆ ನಮ್ಮ 3 ಸಂಧಿಗಂದಿ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಅಂಜನಾದ್ರಿ ಕಡೆ ಹೋಗ್ಬೇಕು ಅಂತೇಳಿ ನಮ್ಮೂರು ಸಂಧೆಗೊಂದಿ ಮುಗಿಸ್ಕೊಂಡು ನಮ್ಮೂರು ಮೇನ್ ರೋಡಿಗೆ ನಾವು ಬಂದ್ವಿ. ಇವಾಗ ಈ ಮೈನ್ ರೋಡಲ್ಲಿ ನಮ್ಮೂರು ಶಕ್ತಿ ದೇವತೆ ಇದ್ದಾಳೆ. ಆ ಶಕ್ತಿ ದೇವತೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ನಿಂತ್ಕೊಂಡು ಆ ದೇವಿ ದರ್ಶನವನ್ನು ತಗೊಂಡು ನಾವು ನಮ್ಮ ಪ್ರಯಾಣ ಸುಖಕರವಾಗಿರಲಿ ತಾಯಿ, ಯಾವುದೇ ಥರದ ತೊಂದರೆ ಬಲ್ಲಾರಂಗ ಇರಲಿ ಅಂತ ಹೇಳಿ ನೆನೆಸ್ಕೊಂಡು ದೇವಿ ಜೊತೆಗೆ 1-2-3 ಮಾತುಕತೆ ಮುಗಿಸ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಗಂಟೆಗೆ ಎದ್ದಿದ್ದೆ? ನಾನು 4:30 ಎದ್ದೆ, ಮತ್ತೆ ಮಕ್ಕಂಡೆ. ಇಲ್ಲಿ ಯಾಕಪ್ಪ ನಿಂದಿಸಿದ್ರು ಅಂದರೆ ಮೈಕು ಕೆಟ್ಟು ಹೋಗ್ಬಿಟ್ಟಿತ್ತು. ಮೈಕು ಸರಿಯಾಗಿ ವರ್ಕ್ ಮಾಡ್ತತೋ ಇಲ್ಲ ಅಂತೇಳಿ ಇಲ್ಲಿ ನಿಂದಿಸಿದೆ. ಮೈಕೇನೋ ಸರಿಯಾಗಿ ಕೆಲಸ ಮಾಡ್ತತೆ ಅಂತ ಹೇಳಿ ಈ ಹಂಸಗಳು ಕಾಲಾಗೆ ಸಾಕಾಗಿ ಹೋಗ್ಬಿಟ್ಟತ್ತೆ. ಎಷ್ಟು ಹಂಸಗಳು ಬರ್ತಾವೆ ಅಂದರೆ ಹೆಂಗೋ ಒಂದು ಬ್ರಮ್ ಅಂತ ಒಂದು ರೇಂಜಿಗೆ ಹೋಗಿರುತ್ತೆ. ಮಧ್ಯಕ್ಕೆ ಈ ಹಂಸಗಳು ಬಂದು ನಿಂತ್ಬಿಡ್ತವೆ. ಈಗ ಇದು ನಮ್ಮ ಹೊಸಪೇಟೆ ಟನಲ್ಲು. ಒಳಗೆ ಹೋಗಕ್ಕೆ ಒಂದು ಅದ್ಭುತ, ಎಲ್ಲೋ ಒಂದು ಪ್ರಪಂಚದಾಗ ಹೋಗಿವಿ ಅನ್ನೋ ಅಷ್ಟು ಅದ್ಭುತವಾಗಿರುವಂಥ ಒಂದು ಸ್ವರ್ಗ ಅಂತ ಏನೋ ಹೇಳ್ಬೋದು ನಮ್ಮ ಹೊಸಪೇಟೆಯವರಿಗೆ. ಹಿಂಗೆ ಹೊಂಟ್ವಿ ಬೋಬೋ ಅಂತ ಗಾಡಿ ಇದ್ರ ಜೊತೆಗೆ ಅದು ಒಂದು ಇದು ಒಂದು ಸೌಂಡ್ಗಳು, ಲಾರಿ ಸೌಂಡು, ಆ ಸೌಂಡು ಹಾರ್ನ್ ಹಾಕಿದ್ದೆ ಒಂದು ಹೊಂಟಿದ್ದು. ನಮ್ಮ ಸಾತ್ವಿಕ್ ಬೇರೆ ಇರು ಮಾಮ, ಬ್ಯಾಡ ಮಾಮ, ನಿಧಾನಕ್ಕೆ ಮಾಮ ಅಂತಾನೆ. ಇಲ್ಲಿರೋದು ನೋಡು ಬರೀ 60ರಾಗ ಬ್ಯಾಡ ಮಾಮ ನಿಧಾನ ಅಂತ ಬೂ ಅನ್ಸ್ಕೊಂಡು ಹೊಂಟ್ವಿ. ಮುಂದೆ ಹೋಗಿ ಮೆಲ್ಲಕ್ಕೆ ಗಾಡಿನ ಸ್ಲೋ ಮಾಡಿ ಆಯಿತು ಕಣಪ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಗಾಡಿನ ನಿಧಾನಕ್ಕೆ ಮಾಡ್ಕೊಂಡು ಹೊರಟಿದ್ದೀವಿ. ಇವಾಗ ಇಲ್ಲಿ ಬೇರೆ ನಮ್ಮ ಸಾತ್ವಿಕ್ ಹಿಂಗೆ, ಮಾಮ ರೋಡ್ ಏನಾದರೂ ಚೇಂಜ್ ಮಾಡಿಬಿಟ್ಟ ಹೆಂಗೆ ಅಂತ. ನಾನು ಇದೇ ರೋಡು ಕರೆಕ್ಟ್ ಐತೆ ಅಂತ ನಾನಂದರೆ ನಮ್ಮ ಸಾತ್ವಿಕ್ ಇಲ್ಲ ಮಾಮ ನಾವು ಹೋದ ಸರಿ ಬೇರೆ ಕಡೆ ಬಂದಿದ್ವಿ, ರೋಡ್ ಏನಾದರೂ ಚೇಂಜ್ ಆಗ್ಬಿಟ್ಟೈತ ನೋಡು ಅಂತ ಒಂದು 2-3 ಸಲ ಅಂದು ನನಗೆ ಗಾಬರಿ ಇಡಿಸ್ಬಿಟ್ಟಿದ್ದ. ಆಮೇಲೆ ನೋಡಿದ್ರೆ ಅದೇ ಸರಿಯಾದ ರೋಡು, ಬಾಪ ಸುಮ್ಮನೆ ಅಂತ ಹೇಳಿ ನಮ್ಮ ಸಾತ್ವಿಕನ ಜೊತೆ ಕರ್ಕೊಂಡು ಹೋಗಿದ್ದು.
ಇವಾಗ ಹೊಸಪೇಟೆ ರೋಡ್ ಹಿಡ್ಕೊಂಡು ಬರುವಾಗಾದ್ರೂ ಪೊಲೀಸ್ ಬೇರೆ ಮುಂದೆ ಬಂದ್ಬಿಟ್ಟ. ಪೊಲೀಸ್ ಏನಾದ್ರು ಹಿಡಿದ್ಬಿಟ್ಟಾನೋ ಅಂತ ಹೇಳಿ ಒಂದು ಕ್ಷಣ ಕಮುಕ್ ಅಂದ್ಬಿಡ್ತು ನನಗೆ. ಆದರೆ ಏನು ಪೊಲೀಸ್ ಹಿಡಲಿಲ್ಲ. ಮೆಲ್ಲಕ್ಕೆ ಹೊಂಟಿವಿ ಮುಂದೆ ಹೋಗಿ ಪೊಲೀಸ್ ಬೇರೆ ಕೈಯಾಗಿ ಲಾಠಿ ಹಿಡ್ಕೊಂಡೇನೆ. ಬಿಟ್ಬಿಟ್ಟಿದ್ರೆ ಯಪ್ಪ ಕತೆನೇ ಬೇರೆ ಆಗಿತ್ತು. ಈಗ ನಾವು ಮುನ್ರಾಬಾದ್ ಕಡೆ ಹೋಗ್ತಾ ಇದ್ವಿ. ಮುನ್ರಾಬಾದ್ ಅಂದರೆ ನಮ್ಮ ಡ್ಯಾಮ್ ಇರೋ ರೋಡ್ ಇದು. ಇಲ್ಲೇ ನಮ್ಮ ಡ್ಯಾಮು ನೋಡ್ರಿ. ಡ್ಯಾಮು ನೀರಿದ್ದಾಗ ಹೆಂಗಿರ್ತತೆ, ನೀರಿಲ್ದಾಗೆ ನೋಡಿ ಇಲ್ಲಿ ತುಂಬ ತುಳುಕ್ತತೆ ನೀರು. ಬರಲಿ ಅಂತ ನೀರು. ಸರಿ ಹೋಗೋಣ. ಈಗ ನಾವು ಹುಲಿಗೆಮ್ಮನ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ವಿ. ಹುಲಿಗೆಮ್ಮನ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಹೋಗೋಣ ಅಂತೇಳಿ ರೆಡಿಯಾಗಿವಿ. ನೋಡೋಣ ಹುಲಿಗೆಮ್ಮನ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಹುಲಿಗೆಮ್ಮನ ಜಾತ್ರೆ ಇದೆ. ಹುಲಿಗೆಮ್ಮನ ದರ್ಶನ ಮಾಡ್ಕೊಳ್ಳೋದಲ್ಲ, ನಮ್ಮದೇ ಹುಲಿಗೆ ಆಗೋಗ್ಬಿಟ್ಟಿರ್ತತಿ. ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ. ಜಾತ್ರೆ ಜನ ಕಡಿಮೆ ಇತ್ತು, ಸರಿ ದರ್ಶನ ಮಾಡ್ಕೊಳ್ಳೋಣ. ಇಲ್ಲ ಅಂಜನಾದ್ರಿಗೆ ಹೊಂಟ್ಬಿಡೋಣ ಅಂತೇಳಿ ಹೊಂಟ್ವಿ. ನೋಡೋಣ ಮುಂದೆ ಜನ ಇರ್ತಾರೋ ಇಲ್ಲೋ ಬಿಡ್ತಾರೋ ಗೊತ್ತಿಲ್ಲ. ಇಲ್ಲೇ ನಮಸ್ಕಾರ ಮಾಡ್ಕೊಂಡ್ಬಿಡು ಅಷ್ಟೇ. ಅದು ಅಂಜನಾದ್ರಿಗೆ ಇದಾನ ಯಪ್ಪ ಇದ್ರಾಗ ಯಾವ ವಿಡಿಯೋ ಮಾಡ್ಕೊಂತೇಳಿ ನೀನು ಅಲ್ಲಿ ಬಿಡೋದು ಇಲ್ಲಲ್ಲ. ಹಂಗೆ ನಾಲ್ಕು ಇರೋದು
ಮೈಕ್ ಬೇರೆ ಕೈ ಕೊಟ್ಬಿಟ್ಟಿತ್ತು. ಹಾಗಾಗಿ ಏನು ಮಾತಾಡ್ತಿದ್ವಿ ಏನಂತ ಗೊತ್ತಾಗಲಿಲ್ಲ. ಹಾಗಾಗಿ ಇವತ್ತು ಬಂದು ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ಬಿಡೋಣ ಅಂತೇಳಿ ಈ ರೆಕಾರ್ಡ್ ಮಾತಾಡ್ತಿದ್ದೀನಿ. ನಮ್ಮ ಮಳೆಯಂಗೆ ಬರೀ ಹೇಳ್ಬಿಟ್ಟಿದ್ರೆ ಯಾವ ಮಾಮ ನೀನು ಆಗ ಮಾಮ ಅಂತ ಅಂದ್ಬಿಡ್ತಾನೆ ಅಂತೇಳಿ ನಮ್ಮ ಮಳೆಯಂಗೆ ಏನೂ ಹೇಳಿರಲಿಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆವಾಗ ಏನು ಮಾಮ ನೀನು ಹೇಳೋಕ್ಕಲ್ಲ ಏನು ಮಾಮ ಮೊದಲೇ ನೀನು ಎಲ್ಲ ಮರ್ತು ಬಿಡ್ತೀವಿ ಮಾಮ ನೀನು ಬೀಗ ಮರ್ತೋಕಿ ಅದನ್ನು ಮರ್ತೋಕಿ ಇದನ್ನು ಮರ್ತೋಕಿ ಅಂತ 108 ಸರಿ ಹೇಳಿರ್ತಾನೆ. ಹಾಗಾಗಿ ಪಾಪ ಗೊತ್ತಾಗಬಾರ್ದು ಅಂತೇಳಿ ಏನೋ ಹಂಗೂ ಹಿಂಗೂ ಪಾಪ ವೀಡಿಯೋ ಮಾಡಿಬಿಟ್ಟಿನಿ. ಇವಾಗ ಮ್ಯಾನೇಜ್ ಮಾಡೋಣ ಅಂತೇಳಿ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಿರೋದು ಇವಾಗಿದ್ದು. ಅಂಜನಾದ್ರಿ ಬರ್ಬೇಕಾದ್ರೆ ಮಾತ್ರ ಗ್ರೀನರಿ ಅಂದರೆ ಗ್ರೀನರಿ ಸಖತ್ತಾಗಿ ಗ್ರೀನರಿ ಐತೆ. ಇಲ್ಲಿ ಸ್ಟೇ ಮಾಡೋಕೆ ಇಲ್ಲೇನು ಪ್ರಾಬ್ಲಮ್ ಏನಿಲ್ಲ, ಆರಾಮ್ಸೆ ಸ್ಟೇ ಮಾಡ್ಕೊಂಡು ಇರ್ಬೋದು. ಇಲ್ಲಿ ಹಿಂದೆ ಆಗಿದ್ದು ಹೊಂಟಿದ್ದೆ, ಇದೊಂಥರ ಒಳ್ಳೆ ಮಜಾ ಇತ್ತು. ಅಣ್ಣ ನಮ್ಮನ್ನು ಮುಂದೆ ಹಾಕ್ತಿದ್ದ ಮತ್ತು ಹಿಂದೆ ಹೋಗ್ತಿದ್ದ, ಮುಂದೆ ಹೋಗ್ತಿದ್ದ ಮುಂದೆ ಹೋಗು ಹಿಂದೆ ಬಾ, ಇನ್ನು ಮುಂದೆ ಹೋಗಿ ಹಿಂದೆ ಒಳ್ಳೆ ಮಕ್ಕಳಾಟದಂಗೆ ಆಗ್ಬಿಡುತ್ತೆ ಮಗ. ನೋಡ್ರಿ ಅಣ್ಣ ಸ್ಪೀಡಾಗಿ ಹೊಂಟ, ನಾವು ಹೊಂಟ್ಬಿಡೋಣ ಅಂತೇಳಿ ಗಾಡಿ ರೈಸ್ ಇಟ್ಕೊಂಡೆ ನನ್ನ ಹೆಂಗಾರು ಮಾಡಿ ಮುಂದೆ ಹಾಕ್ಸ್ಬಿಡೋಣ ಅಂತೇಳಿ. ಈ ಜೊತೆಗೆ ಈ ಹಂಪ್ಸ್ಗಳು ಬೇರೆ ಇರ್ತಿದ್ವು, ಗಾಡಿ ತುಂಬ ಸ್ಪೀಡ್ ಹೋಗೋದು ಮತ್ತು ಮೆಲ್ಲಕ್ಕೆ ಆಗ್ಬಿಡೋದು. ಹೆಂಗಾಗಿತ್ತು ಅಂದರೆ ಎಣ್ಣೆ ಹೊಡೆದೈತೆ ಭೂಮಿ ಎಣ್ಣೆ ಹೊಡೆದೈತೆ ಹಂಗಾಗಿತ್ತು ನಮ್ಮ ಪರಿಸ್ಥಿತಿಯಲ್ಲಿ. ಅಂತೂ ಇಂತೂ ಆಂಜನೇಯನ ದರ್ಶನಕ್ಕೆ ಬಂದ್ವಿ. ಅಂಜನಾದ್ರಿ ಬಂದು ನಮ್ಮ ಗಾಡಿ ಪಾರ್ಕ್ ಮಾಡ್ಕೊಂಡು ನಮ್ಮ ಮೊಬೈಲ್ ಎಲ್ಲ ತಕ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ಅಂಜನಾದ್ರಿ ದರ್ಶನದ ಆಳಕ್ಕೆ ಇನ್ನೇನು ಮೇಲೆ ಹೋಗಬೇಕು. ಮೇಲೆ ಹೋಗುವಾಗ ಅಕ್ಕಪಕ್ಕ ನಮಗೆ ಗದೆಗಳೆಲ್ಲ ಕಂಡವು. ಹನುಮಪ್ಪನ ದರ್ಶನ ಇಲ್ಲೇ ಆದಂಗೆ ನಮಗೆ ಅಂತ ಅನ್ಕೋಬಾರ್ದು, ಮೇಲೆ ಹೋಗಲೇಬೇಕು. ಅಂಜನಾದ್ರಿ ಮುಖ್ಯ ದ್ವಾರಕ್ಕೆ ಬಂದ್ವಿ. ಮುಖ್ಯ ದ್ವಾರಕ್ಕೆ ಬಂದು ಒಂದು ಶೂಟ್ ಮಾಡ್ಕೊಂಬಿಡೋಣ ಅಂತೇಳಿ ಅಂಜನಾದ್ರಿ ಮೇನ್ ಒಂದು ಶೂಟ್ ಮಾಡ್ಕೊಂಡ್ವಿ. ಶೂಟ್ ಮಾಡ್ಕೊಂಡು ನಮ್ಮ ಪಯಣವನ್ನು ಬೆಳೆಸಿದ್ವಿ. ಅಣ್ಣ ಬೇರೆ ಫೋಟೋ ಬೇರೆ ತಕ್ಕಂತಿದ್ದ, ತೆಗಿಯೋಣ ಅಂತ ಹೇಳಿ ಸೈಡಿಗೆ ಬಂದ್ವಿ. ಅಕ್ಕವರೇ ನಮ್ಮನ್ನು ನೋಡ್ತಾಳೆ, ಬಿಡ್ಬಿಟ್ಟಾಳೆ ಅಂತ ಹೇಳಿ ನಾವೇ ಸೈಡಿಗೆ ಬಂದ್ಬಿಟ್ವಿ. ಅಂಜನಾದ್ರಿ ಮೇಲೆ ಹೋಗ್ಬೇಕಲ್ಲ, ಕೈಕಾಲು ಮುಖ ತೊಳ್ಕೊಂಡು ಮೇಲೆ ಹೋಗೋಣ ಅಂತೇಳಿ ರೆಡಿ ಆದ್ವಿ. ಜೈ ಶ್ರೀರಾಮ್. ಅಯೋಧ್ಯೆಯಿಂದ ಬಂದಿರೋ ರಾಮನ ಮೂರ್ತಿ ಅಂತೆ, ನನಗೂ ಗೊತ್ತಿರಲಿಲ್ಲ, ನಮ್ಮ ಅಳಿಯ ಅಂದ. ನೀವು ರಾಮನ ದರ್ಶನ ತಗೊಂಬಿಡ್ರಿ. ಜೈ ಶ್ರೀರಾಮ್. ಎಲ್ಲ ಸುಸಂಸ್ಕೃತರು ನಮ್ಮ ಹುಡುಗರೆಲ್ಲ. ಮೊದಲೇ ಬಾರಿಗೆ ಆಂಜನೇಯನ ದರ್ಶನ ಮಾಡ್ಕೊಳಕ್ಕೆ ಮೆಟ್ಲು ಬೇರೆ ಹತ್ತಿದ್ದೀವಿ. ಹಾಕ್ಬೇಕಲ್ಲ ಈಗಲ್ಲ ಪುರಂದ್ರ ಮಂಟಪ ಅಲ್ಲಿ ಕಾಣತ್ತಲ್ಲ ಆಪೋಸಿಟ್ ಆಶೀರ್ವಾದ ಬಂತು ಬರ್ರಿ. ಶ್ರೀರಾಮ ಆಯ್ತು. ಮೇಲೆ ಇದು ಬಡಿತೈತೆ.
ಯಾವ ರೊಕ್ಕ ಉಡ ಬಂಗಾರಟ್ಟಿ ಉಡಾನ ಇಲ್ಲಿ ದರ್ಶನ ಮಾಡ್ಕೋಬೇಕು ಅಂತ ನಿಂತ್ಕೊಂಡ್ವಿ. ಆದರೆ ಆಂಜನೇಯನ ಪೂಜೆ ನಡಿಬೇಕಲ್ಲ, ಹಂಗಾಗಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಬೇಕು ಅಂತ ಹೇಳಿದರು. ಹಾಗಾಗಿ ಒಳಗಡೆ ಏನು ರೆಕಾರ್ಡ್ ಮಾಡೋಂಗಿಲ್ವಂತೆ. ಹಾಗಾಗಿ ಆಂಜನೇಯನ ನಿಮಗೆ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ನಿಮ್ಮ ಹೆಸರು ಮೇಡಮ್ ನಿಮ್ಮ ಹೆಸರು ನೋಡಿ ಅನ್ಕೊಂಡ್ರು ನೀ ಚಿಕ್ಕ ಹಿಡ್ಕಾಯ್ತು ನೀ ಕರ್ಕಾಯಿ ಅಲ್ಲಿ ಹೋಗು ಈಗ ತೆಗೀರಿ ಅವ್ರು ಸಿಂಗಲ್ ಆಗಿರಲಿ ಕೈ ಸುಮ್ಮನೆ ಹಾಕತ್ರಿ ನೀವು ಆತ ಸರ್ ಕೋತಿ ಬೇರೆ ಫಸ್ಟ್ ಟೈಮ್ ಹಚ್ಕೊಂಡಿದ್ದು. ಇಳಿಯೋ ತಮ್ಮ ಅಂದರೆ ಅದು ಇಳಿಯೋಕ್ಕೆ ಹೋಲ್ದು. ಇಲ್ಲ ತಮ್ಮ ನಾನು ನಿನ್ನ ಮೇಲೆ ಇರ್ತೀನಿ ಅಂತೇಳಿ ನಾನು ಮೇಲೇ ಇತ್ತು. ಹಂಗೋ ಹಿಂಗೆ ಮಾಡಿ ಅಣ್ಣ ನಾನು ಕಡ್ಲಿ ಕೊಟ್ಟ. ಆ ಕಡ್ಲಿ ಕೊಟ್ಟದ್ದನ್ನು ತಿನ್ನಿಸ್ಕೊಂತ ಆರಾಮ್ ನಿಂತ್ಕೊಂಡಿದ್ದೆ. ಆರಾಮ್ಸೆ ಒಳ್ಳೆ ನಾನು ಒಳ್ಳೆ ಸೋಫಾ ಸೆಟ್ ಮಾಡ್ದಂಗೆ ಆರಾಮ್ಸೆ ಕೂತ್ಕೊಂಡ್ಬಿಟ್ಟಿತ್ತು. ಹೇಳಿ ಹತ್ತು ಶ್ರೇಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮ ಜನ್ಮಸ್ಥಳ, ಅಂಜನಾದ್ರಿ ಬೆಟ್ಟ, ಶ್ರೀಚಕ್ರ ಬೇರೆ ಇಲ್ಲಿ. ಹಂಗಾಗಿ ಈ ಕ್ಷೇತ್ರ ತುಂಬ ಪವರ್ಫುಲ್ ಇದು. ನಮ್ದೇನೇ ಕಷ್ಟ ಸುಖ ಇದ್ರು ಆಂಜನೇಯ ರಕ್ಷಣೆ ಮಾಡು ಅಂದ್ಬಿಟ್ರೆ ಸಾಕು, ಆಂಜನೇಯ ಇಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ ಜನರಲ್ಲಿ. ಅದೇ ಥರ ಇಲ್ಲಿ ರಕ್ಷಣೆ ಕೂಡ ಆಗ್ತತೆ. ಅಯೋಧ್ಯೆ ಆಗ್ಬಿಟ್ಟತ್ತಲ್ಲ, ಖುಷಿ ಆಗ್ಬಿಟ್ಟದ ಆಂಜನೇಯ. ಇಲ್ಲಿ ಕೋತಿಗಳು ಯಾರಿಗೂ ಏನು ತೊಂದರೆ ಕೊಡಲ್ಲ. ನಾವು ತೊಂದರೆ ಕೊಡ್ತೇವೆ ಕೋತಿಗಳು ನಮಗೆ ತೊಂದರೆ ಕೊಡ್ತವೆ. ನೋಡಿ ಆರಾಮ್ಸೆ ಫ್ರೆಂಡ್ಲಿ ಆಗಿರ್ತವೆ ನಮ್ಮ ಜೊತೆಗೆ. ಬರುವಾಗ ಕಾಣಲ್ಲ, ಬರುವಾಗ ಅಷ್ಟಿದೆ ಕಾಣಲ್ಲ, ಹೋಗೋದು ಚೆನ್ನಾಗೈತೆ ಇದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂತೂ ಇಂತೂ ಆಂಜನೇಯನ ದರ್ಶನ ಮಾಡ್ಕೊಂಡು ಕೆಳಗಡೆ ಹೊರಟ್ವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೆಡಿಸಿಬಿಟ್ಟಲ್ಲ ಅದ್ರ ಎಲ್ರಿಗೂ ಜೈ ಶ್ರೀರಾಮ್ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ನಿಮಗೆ ದರ್ಶನವನ್ನು ಮಾಡಿಸ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.